ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಾವು ಬೆಂಗಳೂರಿನಿಂದ ಮಂಗಳೂರಿಗೆ ಬಂದಿರುವ ವಿಷಯ ನಿಮಗೆಲ್ಲರಿಗೂ ಗೊತ್ತಾಗಿದೆ. ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ವಿಡಿಯೋ ನೀವು ನೋಡಿರ್ತೀರ. ಅದನ್ನು ಮುಗಿಸ್ಕೊಂಡು ನಾವು ನಮ್ಮ ಅಜ್ಜನ ಮನೆಗೆ ಅಂದರೆ ಕುಂದಾಪುರದ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಕುಂದಾಪುರದಿಂದ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿರುವಂತಹ ಒಂದು ಹಳ್ಳಿ ನಮ್ಮ ಅಜ್ಜನ ಮನೆ. ನಾವು ಚಿಕ್ಕವರಿರುವಾಗಿಂದ ಬೆಳೆದಂತಹ, ರಜಾ ಅಂದರೆ ಓಡಿ ಬರ್ತಿದ್ದಂತಹ ನಮ್ಮ ತುಂಬ ಪ್ರೀತಿಯ ಅಜ್ಜನ ಮನೆ ಅದು. ಅಲ್ಲಿ ನಮ್ಮ ಸೋದರ ಮಾವ ಹಾಗೂ ಅತ್ತೆ ಇರ್ತಾರೆ. ಅಲ್ಲಿ ಕಾಶಿ ಸಮಾರಾಧನೆ ಹಾಗೂ ಸತ್ಯನಾರಾಯಣ ಪೂಜೆ, ರುದ್ರಹೋಮ ಇವೆಲ್ಲವುಗಳನ್ನು ಇಟ್ಕೊಂಡಿದ್ರು. ನಾವು ಕೂಡ ಆ ಕಾಶಿ ಸಮಾರಾಧನೆಯಲ್ಲಿ ಪಾಲ್ಗೊಳ್ಳೋಣ ಅಂತ ಅಜ್ಜನ ಮನೆಗೆ ಬಂದಿದ್ವಿ. ನಮ್ಮ ಅಜ್ಜನ ಮನೆ ಹಳ್ಳಿಯಾಗಿರೋ ಕಾರಣ ಸುತ್ತಮುತ್ತ ಹಸಿರು ತೋಟಗಳ ಮಧ್ಯೆ ಇರುವಂತಹ ಮನೆ. ತುಂಬ ಸುಂದರವಾಗಿದೆ. ನೀವು ಹಳ್ಳಿಯ ವಾತಾವರಣ ಇಲ್ಲಿ ಬಂದಾಗ ಫುಲ್ ಅನುಭವಿಸಬಹುದು. ಈಗ ನಮಗೆ ಸುಮಾರು ವರ್ಷಗಳಿಂದ ಹಳ್ಳಿಯ ವಾತಾವರಣ, ಹಳ್ಳಿಯ ಅನುಭವ ಎಲ್ಲ ಕಡಿಮೆ ಆಗಿರೋ ಕಾರಣ ಈ ಹಸಿರಿನ ಮಧ್ಯೆ ಇರುವಂತಹ ನಮ್ಮ ಪ್ರೀತಿಯ ಮಾವಂದಿರು ಇರುವಂತಹ ಮನೆಗೆ ಬರೋದಂದರೆ ತುಂಬ ಖುಷಿ ನಮಗೆ. ಹಳೆಯ ಕಾಲದ ಬಾವಿ, ಹಾಗೆ ತೋಟ, ಬಯಲು, ಗದ್ದೆ ಇವೆಲ್ಲವುಗಳನ್ನು ನೋಡಿ ಮನಸ್ಸು ಒಂಥರ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿ ಖುಷಿ ಪಡುತ್ತೆ ಮನಸ್ಸು, ಹಾಗೆ ಉಲ್ಲಸಿತವಾಗುತ್ತೆ. ಯಾಕಂದರೆ ಅಷ್ಟು ಸುಂದರ ಕ್ಷಣಗಳನ್ನು ನಾವೆಲ್ಲ ಕಳೆದಿದ್ದೀವಿ. ಮನೆಯ ಮುಂದೆ ಸುತ್ತಮುತ್ತ ಎಲ್ಲ ತೋಟ ಇರೋ ಕಾರಣ ಯಾವಾಗಲೂ ಹಸಿರು ಕಣ್ಮುಂದೆ ಇರುತ್ತೆ. ಹಕ್ಕಿಗಳ ಕಲರವ, ಮನೆಯ ಮುಂದೆ ಬಾವಿ, ಆ ಒಂದು ಗದ್ದೆಯ ವಾತಾವರಣ ಇದೆಲ್ಲ ಖುಷಿ ಅನಿಸುತ್ತೆ ನೋಡೋಕ್ಕೆ. ಯಾಕಂದರೆ ಪೇಟೆಯ ಜೀವನ ನಮಗೆ ತುಂಬ ಬೇಜಾರಾಗಿರುತ್ತೆ. ಹಾಗಾಗಿ ನಾವು ಅಜ್ಜನ ಮನೆಗೆ ಬಂದು ಅಲ್ಲಿ ಅವತ್ತು ಕಾಶಿ ಸಮಾರಾಧನೆ ಇರೋ ಕಾರಣ ಎಲ್ಲ ರೆಡಿಯಾಗಿತ್ತು. ಶಾಮಿಯಾನ ಎಲ್ಲ ಹಾಕಿ ನೀವು ನೋಡ್ತಿರಬಹುದು. ಇದು ನಮ್ಮ ಅಜ್ಜನ ಮನೆ. ನಾವು ರಜದಲ್ಲಿ ಕಳೆದಂತಹ, ಆಡಿ ಬೆಳೆದಂತಹ ಮನೆ. ತುಂಬ ಬಂದಿರೋದೇ ಒಂಥರ ನಮಗೆ ತುಂಬ ಖುಷಿ. ಹಾಗೆ ಎಲ್ಲ ಕೆಲಸಗಳು, ಅದಕ್ಕಾಗಿರುವ ತಯಾರಿಗಳು ಎಲ್ಲ ಮಾವ ಮಾಡಿಕೊಂಡಿದ್ರು. ಹಾಗೆ ಬೆಳಗ್ಗೆ ಕಾರ್ಯಕ್ರಮಗಳು ಪೂಜಾ ಕಾರ್ಯಕ್ರಮಗಳು ಶುರುವಾಗೋ ಮೊದಲು ನಮ್ಮ ಮೂರನೇ ಸೋದರ ಮಾವ ಹಾಗೂ ಅವರ ಅತ್ತೆ, ಮಗ, ಸೊಸೆ, ಸೋದರ ಮಾವ, ಅತ್ತೆ, ಅವರ ಮಗ, ಸೊಸೆ ಎಲ್ಲರೂ ಹಿರಿಯರ ಆಶೀರ್ವಾದ ಪಡ್ಕೊಂಡು ನಂತರ ಪೂಜಾ ಕಾರ್ಯಕ್ಕೆ ಕೂತ್ಕೊಂಡ್ರು. ಇದರ ಮುಂದಿನ ಭಾಗ ನೀವೇ ನೋಡಿ. ಮನೆ ದೇವರ ಪೂಜೆಯೊಂದಿಗೆ ಸತ್ಯನಾರಾಯಣ ಪೂಜೆ ಹಾಗೂ ಕಾಶಿ ಸಮಾರಾಧನಾ ಪೂಜೆ ಆರಂಭ ಆಯಿತು. ಹೊರಗಡೆ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಾ ಇದ್ದರೂ ನಾವೆಲ್ಲರೂ ಒಳಗಡೆ ಕೂತ್ಕೊಂಡಿದ್ವಿ. ಸೆಕೆ ತುಂಬ ಇರೋ ಕಾರಣ ಒಳಗಡೆ ಕೂತ್ಕೊಂಡಿದ್ವಿ. ಚಿಕ್ಕಮ್ಮ, ಅತ್ತೆಯಂದಿರು, ನಾನು ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಸುಶಾಂತ್ ಏನೋ ರೂಮಲ್ಲಿ ಕೂತ್ಕೊಂಡು ಏನೋ ಬೇರೆ ಬರೆಯೋದ್ರಲ್ಲಿ ಬ್ಯುಸಿಯಾಗಿದ್ದ.
सत्यो जातं प्रपद्यामि सत्यो जाताय वै नमो नमः भवे भवे नाति भवे भवस्वमान् भवोद्भवाय नमः वामदेवाय नमो ज्येष्ठाय नमो बलप्रवतनाय नमः सर्वभूतदमनाय नमो मनोन्मनाय नमः अघोरेभ्यो तपो नमस्ते अस्तु रुद्ररूपेभ्यः दक्षिणाय विद्महे महादेव्यानां समर्पयामि अधिकाजन्मनान्तरक्तानि च तानि तानि विनश्यन्ति प्रदक्षिण भवे भवे आमोहं पापधर्माहं पापात्मा शतय्यतेनं जरदोदयातीन्द्रो विश्वस्य दुरितस्य पारं शतन्येव शरदो वर्धमानः शतन्येवन्तान् शतमुवसन्तान् शतमिन्द्राणस्तो तेषामृतूनागुं शतजागदानां निवात एषामभये स्यामः इदो वत्सराय परिवत्सराय संवत्सराय कृणुता बृहन्नमः तेषां वयकुन्धुमतौ यज्ञयानाज्योगजीता अहता स्यामः श्रेयस्समनैष्टदेवात्मया वसेन तमसेमहित्वा तनोमयो भूर्पितो आविशस्वशन्तो काय तनुते स्योनः भवन्तो महान्तो गृह्णन्तो तथास्तो मयि यजमानः नवर्णान्नदानाशेषविद्वज्जनाशेर्वादपरम्परा प्राप्तसमस्त ऐश्वर्ययुक्तो भूयादिति भवन्तो महान्तो गृह्णन्तो तेन यजमानेन काशी गंगा विश्वेश्वर कल्पोक्त पूजाराधन सत्यनारायण स्थापनाभिषेक पूजाराधन श्री रुद्र प्रीत्यर्थम रुद्र होम होमेन सकल देवता स्वरूपी श्री रुद्र सुप्रीतो वरदो भूत्वा तस्य यजमानस्य इष्टकाम्यार्थसिद्धिप्रदो भूयादिति भवन्तो महान्तो गृह्णन्तो ब्राह्मणार्षेय उद्धरेत् ब्राह्मणो वै सर्वा देवताः सर्वाभिरेवैनं देवताभिरुद्धरति सर्वेभ्यो ब्राह्मणेभ्यो नमः यजमानेन कृतं कर्म यथा शास्त्रीयमपि ओम ಸನ್ಯಾಸಂತು ಯಜಮಾನಸ್ಯ ಕಾಶಿ ಯಾತ್ರೆ ಮಾಡಿರತಕ್ಕಂತಹ ಸಂಪೂರ್ಣ ಫಲಪ್ರಾಪ್ತಿಯಾಗುವಂಥದ್ದು ಅದರ ಕಾಶಿ ಸಮಾರಾಧನೆಯನ್ನು ಮಾಡಿದಾಗ ಆ ಯಾತ್ರೆಗೆ ಹೋಗಿ ಬಂದ ಮೇಲೆ ಅದನ್ನು ಎಲ್ಲರಿಗೆ ಹಂಚಿ ಆಮೇಲೆ ಅನ್ನದಾನಾದಿಗಳನ್ನು ಮಾಡಿದಾಗ ಅದರ ಸಂಪೂರ್ಣ ಫಲಪ್ರಾಪ್ತಿಯಾಗಿದೆ. ಹಾಗೆ ಕಾಶಿ ರಾಮೇಶ್ವರ ಎರಡೂ ಕಡೆ ಹೋಗಿ ಬಂದಿದ್ದೀವಿ. ಅದರ ಆ ಯಾತ್ರೆಯ ಸಂಪೂರ್ಣ ಫಲಪ್ರಾಪ್ತಿಯಾಗಿ ಸತ್ಯನಾರಾಯಣನ ಅನುಗ್ರಹವಾಗಿದೆ. ಹಾಗೆ ರುದ್ರನ ಅನುಗ್ರಹ ಆಗಬೇಕೆನ್ನುವಂಥ ಉದ್ದೇಶದಿಂದ ರುದ್ರ ಹೋಮವನ್ನು ಸಹ ಆಚರಿಸಿದ್ದೀರಿ. ಆ ಕೃತವ್ಯಾಸಾದಿ ಏಕಾದಶಿ ರುದ್ರರು ಕಾಶಿ ವಿಶ್ವೇಶ್ವರರು ರಾಮೇಶ್ವರರು ಸತ್ಯನಾರಾಯಣನು ಸಂತುಷ್ಟರಾಗಿ ಹಾಗೆ ನಾಗನ ಅನುಗ್ರಹವೂ ಸಹ ಆಗಿ ಆ ಮಾಡಿರತಕ್ಕಂತಹ ಧರ್ಮದ ಯಾತ್ರೆಯ ಸಂಪೂರ್ಣ ಫಲಪ್ರಾಪ್ತಿಯಾಗಿ ಕುಟುಂಬದವರೆಲ್ಲರಿಗೂ ಸನ್ಮಂಗಲವಾಗಲಿ ಅಂತ ಸಂತೋಷದಿಂದ ಆಶೀರ್ವಾದ ಮಾಡಿದ. ಓಂ ಶತಮಾನಂ ಭವತಿ ಶತಾಯ ಪುನಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ದೇವತಾಭಿರಸ್ತು. ಪೂಜಾ ಕಾರ್ಯಕ್ರಮಕ್ಕೆ ಬಹಳ ಸಂಬಂಧಿಕರು ಹಾಗೂ ಆತ್ಮೀಯರು ಸೇರಿದರು. ನಮಗೂ ಸಹ ಎಲ್ಲರನ್ನೂ ಮೀಟ್ ಮಾಡೋಕ್ಕೆ ಇದೊಂದು ಸದಾವಕಾಶ. ನಾವು ಅನೇಕ ಕಾರ್ಯಕ್ರಮಗಳಿಗೆ ಬರೋಕ್ಕಾಗಿರಲಿಲ್ಲ. ಭೋಜನ ವ್ಯವಸ್ಥೆಯಂತೂ ಬಹಳ ರುಚಿಕರವಾಗಿತ್ತು, ಬಹಳ ಸುವ್ಯವಸ್ಥಿತವಾಗಿತ್ತು. ತುಂಬ ವಿಧವಾದ ಭಕ್ಷ್ಯ ಭೋಜನಗಳು ರೆಡಿಯಾಗಿದ್ದವು. ಒಂದಕ್ಕಿಂತಲೂ ಒಂದು ರುಚಿಕರವಾಗಿತ್ತು. ಪ್ರತಿಯೊಬ್ಬರು ಊಟ ಮಾಡಿದವರು ಅಡಿಗೆಯನ್ನು ಹೊಗಳಿದ್ರು. ಹಾಗೆಯೇ ಸಿಹಿ ತಿಂಡಿಗಳಾಗಿರಬಹುದು, ಎಲ್ಲವೂ ತುಂಬ ಚೆನ್ನಾಗಿತ್ತು. ಎಲ್ಲವೂ ತುಂಬ ವ್ಯವಸ್ಥಿತವಾಗಿತ್ತು. ಹಾಗಾಗಿ ಎಲ್ಲರೂ ಖುಷಿಪಟ್ಟರು. ಅನೇನ ಬ್ರಾಹ್ಮಣ ಸುಭಾಸಿನಿ ಕುಮಾರಿಕಾ ಸಮಾರಾಧನೇನ ಆರಾಧಿತ ಶ್ರೀ ಶ್ರೀ ಗಂಗಾ ವಿಶ್ವೇಶ್ವರ ಪ್ರಿಯತಾ ಶ್ರೀ ಹರಿ ಕೃಷ್ಣಾರ್ಪಣಮಸ್ತು. ಹರ ಹರ ಮಹಾದೇವ. ಈ
ಈ ಕಾರ್ಯಕ್ರಮದಲ್ಲಿ ನಾನು ಹಾಗೂ ಅತ್ತೆ ಇಬ್ಬರು ಕಾಶಿಯಲ್ಲಿ ತಗೊಂಡಂತಹ ಒಂದೇ ತರಹದ ಬೇರೆ ಬೇರೆ ಬಣ್ಣದ ಸೀರೆಯನ್ನು ಉಟ್ಟಿದ್ವಿ. ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿಗೆ ಬಂದಿದ್ದ ಒಬ್ಬರು ಪತ್ರಕರ್ತರು ನಮ್ಮನ್ನು ನೋಡಿ ನಮ್ಮ ಒಂದು ಇಂಟರ್ವ್ಯೂವನ್ನು ಕೇಳಿ ಹಾಗೆ ಇಂಟರ್ವ್ಯೂವನ್ನು ಮಾಡಿದರು. ಅದನ್ನು ನಾನು ನಿಮಗೆ ತಿಳಿಸಿದ್ದೀನಿ, ನೀವೆಲ್ಲರೂ ನೋಡಿರಬಹುದು ಅನ್ಕೋತೀನಿ. ಇದು ನಮ್ಮ ಅಜ್ಜನ ಮನೆ. ನಾವು ರಜೆಯಲ್ಲಿ ನಮ್ಮ ಜೀವನದ ಎಲ್ಲ ಸವಿ ನೆನಪುಗಳನ್ನು ಅಥವಾ ಖುಷಿಗಳನ್ನು ಕಳೆದಂತಹ ಕ್ಷಣ. ಇವತ್ತು ನಮ್ಮ ಅಜ್ಜನ ಮನೆಯಲ್ಲಿ ಕಾಶಿ ಸಮಾರಾಧನೆ ಇದ್ದ ಕಾರಣ ನಾವೆಲ್ಲರೂ ಇಲ್ಲಿ ಬಂದಿದ್ವಿ. ಹಾಗೆ ಇಲ್ಲಿ ಎಲ್ಲರೂ ಸಾಯಂಕಾಲ ಅಂಗಳದಲ್ಲಿ ಕೂತು ರಿಲ್ಯಾಕ್ಸ್ ಮಾಡ್ತಿದ್ವಿ. ಅದರ ಎಲ್ಲ ಒಂದು ಚಿತ್ರಣ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲೆಲ್ಲ ನಮ್ಮ ಸೋದರ ಮಾವಂದಿರು, ಅತ್ತೆಯಂದಿರು, ನಮ್ಮ ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ಇದ್ದಾರೆ. ಅವರೆಲ್ಲರ ಒಂದು ಗ್ಲಿಂಪ್ಸನ್ನು ತೋರಿಸ್ತಾ ಇದ್ದೀನಿ. ಕಸಿನ್ ಸಿಸ್ಟರ್ಸು ಎಲ್ಲರೂ ಇದ್ದಾರೆ. ಹಾಗೆ ಇವರು ನಮ್ಮ ದೊಡ್ಡ ಸೋದರ ಮಾವ, ಇವರು ನಮ್ಮ ದೊಡ್ಡ ಸೋದರ ಮಾವ ಹಾಗೂ ಅತ್ತೆ. ನಮಗೆ ಎಲ್ಲ ಸೋದರ ಮಾವಂದಿರಂದರೆ ತುಂಬ ಪ್ರೀತಿ. ಅವರು ಬೆಂಗಳೂರಿನಲ್ಲಿ ವಾಸ ಮಾಡ್ತಿರ್ತಾರೆ. ಎಲ್ಲ ಈಗ ಉತ್ತಮ ಹುದ್ದೆಯಲ್ಲಿದ್ದು ಈಗ ನಿವೃತ್ತರಾಗಿದ್ದಾರೆ. ಹಾಗೆ ಇವರು ನಮ್ಮ ಎರಡನೇ ಸೋದರ ಮಾವ ಹಾಗೆ ಅತ್ತೆ. ಇವರು ಬೆಂಗಳೂರಲ್ಲೇ ವಾಸ. ನಾವೆಲ್ಲ ಅವ್ರ ಜೊತೆ ರಜಾದಲ್ಲಿ ತುಂಬ ವರ್ಷ ಸಮಯಗಳನ್ನು ಕಳೆದಿದ್ದೀವಿ. ಹಾಗೆ ಇಲ್ಲಿ ನಮ್ಮ ಮೂರನೇ ಸೋದರ ಮಾವ ಹಾಗೂ ಅತ್ತೆ. ನೀವು ನೋಡಿರ್ತೀರಿ ನನ್ನ ಕಾಶಿ ವಿಡಿಯೋದಲ್ಲಿ. ನಾವೆಲ್ಲ ಜೊತೆಲಿ ಕಾಶಿಗೆ ಹೋಗಿದ್ವಿ. ಹಾಗಾಗಿ ಕಾಶಿ ಸಮಾರಾಧನೆ ಅಂತ ನಾವು ಇವತ್ತು ಊರಿಗೆ ಬಂದಿದ್ದೀವಿ. ಹಾಗೆ ಮುಂದೆ ನಮ್ಮ ನಾಲ್ಕನೇ ಸೋದರ ಮಾವ ಹಾಗೂ ಅತ್ತೆ. ಇವರು ಬೆಂಗಳೂರಲ್ಲೇ ಇರೋದು. ನಮ್ಮ 4 ಸೋದರ ಮಾವಂದಿರು ನಮಗೆಲ್ಲ ತುಂಬ ಪ್ರೀತಿಯ ಮಾವಂದಿರು. ಚಿಕ್ಕಂದಿನಿಂದಲೂ ಅಪ್ಪ ಅಮ್ಮ ಮಾಡಿರೋ ಥರನೇ ಸೋದರ ಮಾವಂದಿರು ನಮಗೆ ತುಂಬ ಮಾಡಿದ್ದಾರೆ. ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲಿ ನಮ್ಮ ಚಿಕ್ಕಮ್ಮ, ಚಿಕ್ಕಪ್ಪ, ನಮ್ಮ ಅಮ್ಮನ ತಂಗಿ ಹಾಗೂ ಚಿಕ್ಕಪ್ಪ. ಇವರು ಪತ್ರಕರ್ತರು, ಸಾಹಿತಿಗಳು, ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಅವರು ಅನೇಕ ಸಾಹಿತ್ಯಗಳನ್ನು, ಕತೆಗಳನ್ನು ಪ್ರತಿಯೊಂದನ್ನು ಬರೆದು ತುಂಬ ಫೇಮಸ್. ಅವರು LS ಶಾಸ್ತ್ರಿ ಅಂತ. ಇವರು ನಮ್ಮ ಚಿಕ್ಕಪ್ಪ. ಹಾಗೆ ಇಲ್ಲಿ ಎಲ್ಲ ಕಸಿನ್ನೂ ಇದ್ದಾರೆ ನಮ್ಮ. ಎಷ್ಟು ಕೂಡು ಕುಟುಂಬ ಹೇಗಿದೆ ನೋಡಿ, ಖುಷಿಯಾಗತ್ತಲ್ವ ಇದನ್ನು ನೋಡುವಾಗ. ಇಲ್ಲಿ ನೋಡಿ ಎಲ್ಲ ನಮ್ಮ ಎಲ್ಲ ಮುದ್ದು ಮಕ್ಕಳು ಇಲ್ಲೆಲ್ಲರೂ ಇದ್ದಾರೆ ನೋಡಿ, ಎಷ್ಟು ಜನ ಇದ್ದಾರೆ ಅಂತ. ಹಾಗೆ ಇಲ್ಲಿ ನಮ್ಮ ಕಸಿನ್ ಇದ್ದಾರೆ. ಅಲ್ಲ, ನಮ್ಮ ಕಸಿನ್ ಎಲ್ಲರೂ ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿದ್ದೀವಿ. ಅನೇಕ ವರ್ಷಗಳ ನಂತರ ನಾವೆಲ್ಲ ಒಟ್ಟಿಗೆ ಇಲ್ಲಿ ಸೇರಿರೋದು. ನಾನು ಬರೋಕ್ಕಾಗಿರಲಿಲ್ಲ ಸುಮಾರು ವರ್ಷಗಳಿಂದ. ಇಲ್ಲಿ ನನ್ನ ಕಸಿನ್ನು ಹಾಗೂ ಅವ್ರ ಯಜಮಾನರಿದ್ದಾರೆ ನೋಡಿ. ಎಲ್ಲ ಬೇರೆ ಬೇರೆ ಊರುಗಳಲ್ಲಿದ್ದರೂ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಖುಷಿಯಿಂದ ಬಂದು ಎಲ್ಲರೂ ಅಟೆಂಡ್ ಆಗಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ನಾವು ತುಂಬ ಖುಷಿ ಪಡ್ತಾ ಇದ್ದೀವಿ. ನೋಡಿ ಹೇಗಿದೆ ನಮ್ಮ ಕುಟುಂಬ ಹಾಗೂ ನಮ್ಮ ಅಜ್ಜನ ಮನೆ. ಕಾರ್ಯಕ್ರಮ ಮುಗಿದು ಎಲ್ಲರೂ ಒಟ್ಟಿಗೆ ಸೇರೋದು ಸ್ವಲ್ಪ ತಡವಾದ ಕಾರಣ ಕತ್ಲಾಗ್ತಾ ಬಂದಿತ್ತು. ಹಾಗಾಗಿ ವಿಡಿಯೋ ಅಷ್ಟು ಕ್ಲಿಯರಾಗಿ ಬರಲಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನು, ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.